ಸರ್, ಈಗ 18 ಜನರನ್ನು ಅಮಾನತು ಮಾಡಿದ್ದೀರಾ. ಈಗ ಸದನದಲ್ಲಿ ನಡೆದ ಘಟನೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದೊಂದು ಬಿಜೆಪಿ ಕೂಡ ಧಿಕ್ಕಾರ ಹಾಕಿ ಮುಗೀತು ಸರ್. ಇಷ್ಟು ದಿನ ಸದನ ಸುಗಮವಾಗಿ ನಡೆದು ಕೊನೆಯಲ್ಲಿ ಈ ತರ ಆಗಿದ್ದು ಸರಿ ಅನ್ನುವಂತ ಬಹುಶಃ ಬಹಳ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು 80ಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ. ಕಳೆದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದನೀಯ. ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ. ಸಂವಿಧಾನ ಗೌರವ ಉಳಿಸುವ ಜವಾಬ್ದಾರಿ ನಂದು. ಸೊ ಸಂವಿಧಾನಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ. ಮತ್ತೆ ಆರೋಪ ಪ್ರತ್ಯಾರೋಪ ಸ್ವಾಭಾವಿಕ, ನ್ಯಾಯ ಅನ್ಯಾಯದಲ್ಲ. ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ. ಜನಸಾಮಾನ್ಯದ ತೀರ್ಮಾನ ಮಾಡ್ತಾರೆ. ಈಗ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಭಾಗ ಆಗಿದ್ದಾರೆ ನೋಡಿ, ಅದೇ ನಾನು ಹೇಳಿದೆ ಅಲ್ಲ, ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ. ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನ್ ನಡೆದಿದೆ, ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ, ಅದೆಲ್ಲ ಜನ ಇವತ್ತು ನೋಡಿದ್ದಾರೆ. ಸೊ ನ್ಯಾಯವನ್ನು ತೀರ್ಮಾನವಂತ ಒಂದು ಜವಾಬ್ದಾರಿ ಈ ರಾಜ್ಯದ ಜನತೆ ಅದು ವಹಿಸಿದ ವಿಶ್ವಾಸ ನನಗಿದೆ. ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ. ಅಲ್ಲ ಸರ್, ಈಗ 6 ತಿಂಗಳ ಅಮಾನತು ಅಂದ್ರೆ ಸರ್ ಮುಂದೆ ಮಳೆಗಾಲದ ಅಧಿವೇಶನಕ್ಕೆ ಅವರು ಇರಲ್ಲ ಶಾಸಕರು. ಯಾವುದು ಈಗ ಅಮಾನತದ ಶಾಸಕ ಮಳೆಗಾಲ ಅಧಿವೇಶನ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಅದ ನಂತರ ತೀರ್ಮಾನ ಆಗುದು, ಅದು ಪ್ರಶ್ನೆ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.